ಸಾಗರ್ ಖಂಡೆ ಸಾಹೇಬರು ಸಹಕರಿಸಬೇಕು ಮತ್ತು ಸುರೇಂದ್ರ ನಾಗಪಡೆ ಸಾಹೇಬರು ಕೂಡ ಸಹಕರಿಸಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡ್ತಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ರಿಗೂ ನಮಸ್ಕಾರಗಳು. ಇವತ್ತು ದಿವಸ ರನ್ ಫಾರ್ ಅಂಬೇಡ್ಕರ್, ರನ್ ಫಾರ್ ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬಹಳ ಯಶಸ್ವಿಯಾಗಿ ಈಗಾಗಲೇ ಕಾರ್ಯಕ್ರಮ ನಡೆದಿದೆ. ಎಲ್ಲರಿಗೂ ನನ್ನ ವತಿಯಿಂದ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಅಡ್ವಾನ್ಸ್ ವಿಶ್ ನಾನು ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ನಿಮಿತ್ತ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ವಿಶೇಷ ಏನು ಅಂತಂದ್ರೆ ನಾವು ಇನ್ನೂ ಜಾಸ್ತಿ ಹೆಚ್ಚಿನ ರೀತಿಯಲ್ಲಿ ನಾವು ಮುಂದಿನ ಯುವ ಪೀಳಿಗೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ತತ್ವ ಸಿದ್ಧಾಂತ, ಅವರೇನು ಬರೆದಿರೋ ಸಂವಿಧಾನದ ಏನು ಮೂಲಭೂತ ಹಕ್ಕುಗಳು ಸಿಕ್ಕಿದೆ, ಇನ್ನೂ ಜಾಸ್ತಿ ಜಾಗೃತಿ ಮೂಡಿಸಬೇಕು. ಇನ್ನೂ ಜಾಸ್ತಿ ನಾವು ಯುವ ಪೀಳಿಗೆಗೆ ಇದ್ರೆ ಇವೆಲ್ಲ ನಮ್ಮ ಕಾರ್ಯಕ್ರಮಗಳೇನು ಜೋಡಣೆ ಮಾಡ್ಬೇಕು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಬೌದ್ಧ ಮಹಾಸಭಾ ಹಾಗೂ ಸೇವ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಎಲ್ಲ ವಿದ್ಯಾರ್ಥಿ ಒಕ್ಕೂಟದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಯಶಸ್ವಿಯಾಗಿ ಈಗಾಗಲೇ ಕಾರ್ಯಕ್ರಮ ನಡೆದಿದೆ. ಎಲ್ಲರಿಗೂ ನನ್ನ ವತಿಯಿಂದ ನಾನು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಳೆ ಜನರಿಗೆ ಯಾವ ಹಕ್ಕಿದೆ ನಮ್ಗೆ ಅಂತ ಗೊತ್ತಿಲ್ಲ. ನಮ್ಮ ಹಕ್ಕು ಅದಕ್ಕೋಸ್ಕರ ಹಕ್ಕುಗಳನ್ನು ನಾವೆಲ್ಲ ನಮ್ಮ ಜನರಿಗೆ ಹಳ್ಳಿಯಲ್ಲಿ ಗ್ರಾಮಗಳಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ನಾವು ಅರಿವು ಮೂಡಿಸಿದ್ರೆ ಮಾತ್ರ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಲಾಂಚ್ ಮಾಡಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಈಗಾಗಲೇ ತುಂಬಾ ಸಮಯ ಆಗಿದೆ, ಹೋಗೋದಿಲ್ಲ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ವಿದ್ಯಾರ್ಥಿ ಸಂಘಟನೆ ಎಲ್ಲ ಬೌದ್ಧ ಮಹಾಸಭಾ ಹಾಗೂ ಸಂಘಟನೆ ಎಲ್ಲ ನಮ್ಮ ಸಮಾಜ ಮುಖಂಡರಿಗೂ ಎಲ್ಲರಿಗೂ ನಾನು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಿ ನಿರ್ಮಾಣಕ್ಕೆ ನಾನು ವಿರಾಮ. ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಬೆಳೆಗಳಿಂದ ಒಳ್ಳೆ ಉತ್ಪಾದನೆ ಇಡೀ ನಮ್ಮ ಭಾರತ ದೇಶದಲ್ಲಿ ರಾಹುಲ್ ಗಾಂಧಿ ಆಗ್ಬೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗ್ಬೋದು, ಪ್ರಿಯಾಂಕಾ ಖರ್ಗೆ ಆಗ್ಬೋದು, ಮಾಧವಪುರ ಮತ್ತೆ ನಮ್ಮ ಸ್ವಾಮೀಜಿ ದಯಾನಂದ ಸ್ವಾಮೀಜಿ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಈಗ ಯಾವುದು ಏನೋ ಇದ್ರು ಅದು ನಮ್ಮ ಭಾರತ ದೇಶದಲ್ಲಿ ಅದು ಕಾನ್ಸ್ಟಿಟ್ಯೂಷನ್ ಎಲ್ಲ ಸಮಾಜಕ್ಕೆ, ಎಲ್ಲ ಜಾತಿಗೆ, ಎಲ್ಲ ಇವರಿಗೆ, ಎಲ್ಲ ರೈತರಿಗೆ ನಮಗೆ ಬಯಸಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮತ್ತೆ ನಾವು ಎಷ್ಟು ಹೇಳ್ತಿದ್ದೇವೆ ಅಂತಂದ್ರೆ ಸುಮಾರು ಸಮಯ ಆಗಿದೆ. ಉದ್ಘಾಟನೆ ಮಾಡಿ ಮತ್ತೆ 3 ದಿವಸ ಕಾರ್ಯಕ್ರಮ ಇದೆ. 3 ದಿವಸದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಇವತ್ತು ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಎಲ್ಲ ಒಟ್ಟಾಗಿ ಹಾಗೂ ಎಲ್ಲ ಈ ಹಕ್ಕುಗಳ ಬಗ್ಗೆ ಅರಿವಿನ ಬಗ್ಗೆ ಇವತ್ತೇನು ನಮ್ಮ ಸನ್ಮಾನ್ಯ ಸಂಸದ ಸಾಗರ್ ಖಂಡೆ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಕೊಂಡಿದ್ದಾರೆ. ಅವರ ಈ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು ಹೇಳ್ತೇನೆ. ಹಾಗೂ ಸಚಿವರು ಶಾಸಕರು ಸನ್ಮಾನ್ಯರು ರಹೀಂ ಖಾನ್ ಅವರು ಕೂಡ ಬಂದಿದ್ದಾರೆ. ಈ ದಲಿತ ಒಕ್ಕೂಟ ಸಂಘಟನೆಗಳಲ್ಲಿ ಧನ್ಯವಾದಗಳು.
2 ದಿವಸದಿಂದ ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೆ ಅಲೆಚಲಿದೆ ಇದೆ. ಒಂದೊಂದು ಆರ್ಟಿಕಲ್ ನಾವೆಲ್ಲರೂ ಹೆಮ್ಮೆ ಪಡ್ತೀವಿ. ನಾವೆಲ್ಲರೂ ಆದ್ರೆ ಅದು ಒಳಗಡೆ ವೆರಿ ಗುಡ್ ಮೆಸೇಜ್. ಆಕ್ಚುಲಿ ಒಳಗಡೆ ಈ ಸಮಾರಂಭಕ್ಕೆ ಯಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಹಿಳೆಯರು ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯಲ್ಲಿ ಎಲ್ಲರಿಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಸಮಿತಿಯ ಅನಿಲ್ ಕುಮಾರ್ ಬೆಲ್ದಾರ್ ಸಾಹೇಬರು ಭರತ ನನ್ನ